ವಿನೋದ್ ರಾಜ್ ಅವ್ರ ಅಮ್ಮನಿಂದ ಕಲಿತ ಪಾಠ ಏನು? ಅಯ್ಯೋ, ಸಹನೆ, ತಾಳ್ಮೆ, ಕಟ್ಟೆ ಹೊಡೆದಾಗ ಕಣ್ಣೀರು, ಅಷ್ಟೇ. ನಾನೇ ಕೇಳ್ತಾ ಇದ್ದೀನಿ, ನಿನಗೇನು ಹುಚ್ಚ, ಏನಕ್ಕಮ್ಮ ಆಗಾಗ ಹೇಳ್ತಾ ಇದೆಯಾ? ಸಮಯ ಬಂದಾಗ ಅರ್ಥ ಆಗತ್ತೆ ಅಂದರು. ಈ ಸಮಯನ ಕೊಟ್ಬಿಟ್ಟು ಹೋಗ್ಬಿಟ್ರು. ಈಗ ನೋಡು ನೋವು ಹೇಗಾಗತ್ತೆ ನಿನಗೆ ಅಂತ. ಆಳ್ತಾನೆ ಇರಲಿಲ್ಲ ನಾನು. ಕಲಿತೆ ನಮ್ಮ ತಾಯಿಯವ್ರ ಹತ್ರ ಹೇಳೋದು ಹಿಂಗೆ ಅಂತ. ಕಲಿಯೋಕ್ಕಾಗಲ್ಲ, ಹೊಡಿತದೆ ಇಲ್ಲಿ, ಹೊಡೆದಾಗಿಲ್ಲಿ ಹೊಡಿತದೆ ಕಟ್ಟೆ, ಅಷ್ಟೇ. ಇಂಥ ಒಂದು ವಿಚಾರ ಅಮ್ಮ ನನಗೆ ಹೇಳ್ಬೋದಿತ್ತು, ಹೇಳೇ ಇಲ್ಲ. ನೋಡಿ ಇವ್ರೆ, ನಾವು ಅರ್ಥ ಮಾಡ್ಕೊಬೇಕಪ್ಪಾಜಿ, ಅರ್ಥ ಮಾಡ್ಕೊಂಡು ನಡ್ಕೋಬೇಕು ಅಷ್ಟೆ. ಎಷ್ಟು ಅಂತ ಅವ್ರು ಹೇಳೋಕ್ಕಾಗುತ್ತೆ. ಬೆಳೆಸಿದ್ರು, ನಮ್ಮನ್ನು ಸಾಕಿದ್ರು, ಯಾವ ತೊಂದರೆ, ತಂದೆ ತಾಯಿ ಸ್ಥಾನ ಎರಡನ್ನೂ ತುಂಬಿ ನಮ್ಮನ್ನು ಸಾಕಿದಾಗ ನಾವು ಮತ್ತೆ ಮತ್ತೆ ಅನ್ನುವಂಥ ನೋವು ಅವ್ರಿಗೆ ಕೊಡಬಾರ್ದಲ್ವ. ನಾವು ಇನ್ನೊಂದು ಕೇಳಿ ಮತ್ತೊಂದು ಕೇಳಿ, ಯಾಕೆ ನೀನು ಹೇಳಲಿಲ್ಲ, ಯಾಕೆ ನೀನು ಮಾಡಲಿಲ್ಲ ಅಂತ ನಾವು ಎಷ್ಟು ಅಂತ ಅಮ್ಮನ್ನ ನೋವು ಕೊಡೋದು ಅಂತ ಅಲ್ವಾ. ಅಮ್ಮ ಎಷ್ಟು ನೋವು ತಿಂತಾ ಇದ್ರು. ಅಯ್ಯೋ, ಯಾವ ವಿಚಾರ ಅನ್ನೋದು ಬೇಡ, ಜೀವನ ಪೂರ್ತಿ ನೋವು ತಿಂದಿದ್ದೇನಾ, ಕಣ್ಣೀರು ಹಾಕಿದ್ದೇನೆ, ತಿಂದಿದ್ದೇನೆ. ಅವ್ರು ಸಂತೋಷವಾಗಿದ್ದಿದ್ದು ಗಿಡಗಳ ಮಧ್ಯೆ ಇದ್ದಾಗ. ಆಮೇಲೆ ಕಲಾವಿದರ ಸಂಘ, ಅವಾಗ ಸಂಘ ಇರಲಿಲ್ಲ, ಕಾವೇರಿ ಕಾಂಟಿನೆಂಟಲ್ ಹೋಟ್ಲಲ್ಲಿ ಎಲ್ಲ ಎಲ್ಲ ಸೇರಿಬಿಡೋರು ಕಲಾವಿದರೆಲ್ಲ. ಆ ಕಲಾವಿದರ ಜೊತೆಲಿ ಹಳೆ ಎಲ್ಲ ಅವ್ರ ಪರಿಚಯದವರು, ಅವ್ರ ಸಮಕಾಲೀನರೆಲ್ಲ ಮಾತಾಡುವಾಗ ಸಂತೋಷ ಪಡೋರು. ಆಮೇಲೆ ಲಾಂಗ್ ಡ್ರೈವ್ಸ್ ಹೋಗುವಾಗ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಇದು ಮಾಡ್ಕೊಂಡು ಬರೋ, ಅವಾಗ ತುಂಬ ಸಂತೋಷ ಪಡೋರು. ಅಡುಗೆ ತುಂಬ ಇಷ್ಟ. ಗಾಡಿನಲ್ಲಿ ಎಲ್ಲ ಪುಡಿಗಳು, ಧನಿಯಾ ಪುಡಿ, ಜೀರಿಗೆ ಪುಡಿ, ಸಾಸಿವೆ, ಮೆಂತ್ಯ ಎಲ್ಲನೂ ಮಡ್ಕೊಂಡು, ಉಪ್ಪು, ಆಮೇಲೆ ಹುಳಿ, ಇವನ್ನೆಲ್ಲ ಒಂದು ಬಾಕ್ಸಲ್ಲಿ ಮಾಡಿ ಒಂದು ಗ್ಯಾಸ್ ಸಿಲಿಂಡ್ರ್ ಮಡ್ಕೊಂಡು, ಕಾಡಲ್ಲಿ ಎಲ್ಲಿ ದಾರಿ ಇದೆಯೋ ಅಲ್ಲೇ ಅಡುಗೆ ಮಾಡೋದು, ಅಲ್ಲೇ ಊಟ ಮಾಡೋದು. ಎಲ್ಲಿ ಸುಸ್ತಾದಾಗ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಒಳ್ಳೆ ಮರದ ನೆರಳಲ್ಲಿ ಗಾಡಿನ ಗಡ್ಡ ನಿಲ್ಲಿಸ್ಬಿಟ್ಟು ಚಾಪೆ ಹಾಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋರು. ಹೌದಾ? ಹೌದು, ತುಂಬ ಚೆನ್ನಾಗಿ. ಆ ನಿದ್ದೆನೇ ಎಷ್ಟು ಸವಿಯೋರು ನನ್ನ ತಾಯಿ. ಒಬ್ಬ ಮನುಷ್ಯನಿಗೆ ತೀರಾ ದಣದಾಗ ಸುಸ್ತಾಗಿ ಒಂದು ನಿದ್ದೆ ಬರುತ್ತೆ, ಹೊಟ್ಟೆ ತುಂಬ ಒಳ್ಳೆ ಊಟ ಮಾಡಿದಾಗ ನಿದ್ದೆ ಬರುತ್ತೆ. ಬಹುಶಃ ನನ್ನ ತಾಯಿಯವರಿಗೆ ಭಾರಿ ನೋವು ಹಗುರಾದಾಗ, ನೊಂದು ಹಗುರಾದಾಗ ಮತ್ತೊಂದು ಸರಿಯಾಗಿ ಸುಸ್ತಿಗೆ ನಿದ್ದೆ ಬರುತ್ತೆ. ಬಹುಶಃ ಹೆಚ್ಚು ಕಡಿಮೆ ಅವರಿಗೆ ನೊಂದು ಹಗುರಾದಾಗ ಮಾತ್ರ ಅಂತ ನಿದ್ದೆ ಬಂದಿದೆ ನನ್ನ ತಾಯಿಯವರಿಗೆ.